ಬಸ್ನಲ್ಲೇ ಬ್ಯಾಗ್ನಲ್ಲಿದ್ದ 40 ಗ್ರಾಂ ಚಿನ್ನದ ಸರ ಎಗರಿಸಿದ ಖದೀಮರು. ಇಳಕಲ್ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತುತ್ತಿದ್ದಾಗ ಕಳ್ಳರು ಕೈ ಚಳಕವನ್ನ ತೋರಿಸಿದ್ದಾರೆ. ನೋಡಿ, ಬಸ್ನಲ್ಲಿ ಬ್ಯಾಗ್ನಲ್ಲಿದ್ದಂತ 40 ಗ್ರಾಂ ಚಿನ್ನದ ಸರವನ್ನ ಎಗರಿಸಿ ಬಿಟ್ಟಿದ್ದಾರೆ. ಇಳಕಲ್ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತಬೇಕಾದಂತ ಸಂದರ್ಭದಲ್ಲಿದು ಮಹಿಳೆಯೊಬ್ಬರ ಬ್ಯಾಗಿನಲ್ಲಿದ್ದ ಬಂಗಾರದ ಮಾಂಗಲ್ಯ ಸರವನ್ನ ಕಳ್ಳತನ ಮಾಡಿದ್ದಾರೆ. ಮಲ್ಲಾಪುರ ಗ್ರಾಮದ ಬಸಮ್ಮ ರಾಜುನಾಳ ಎಂಬ ಮಹಿಳೆಯ ಸರ ಅದು. ಗಜೇಂದ್ರಗಢಕ್ಕೆ ಹೋಗೋದಕ್ಕೆ ಇಳಕಲ್ನಲ್ಲಿ ಬಸ್ ಹತ್ತುತ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ. ಚಿನ್ನದ ಸರ, 1500 ರೂಪಾಯಿ ಆಧಾರ್ ಕಾರ್ಡ್ ಎಗರಿಸಿದ್ದಾರೆ. ಬ್ಯಾಗ್ ಜೀಪ್ ಓಪನ್ ಆಗಿರೋದನ್ನ ಗಮನಿಸಿದ್ರು ಮಹಿಳೆಯ ಸಂಬಂಧಿಕರು. ಬ್ಯಾಗ್ ಒಳಗೆ ನೋಡಿದಾಗ ಸರ ಕಳ್ಳತನ ಆಗಿರೋದು ಬೆಳಕಿಗೆ ಬಂದಿದೆ. ತಕ್ಷಣ ಬಸ್ಸನ್ನ ಇಳಕಲ್ ನಗರ ಪೊಲೀಸ್ ಠಾಣೆಗೆ ಬಿಟ್ಟಿದ್ದಾರೆ ಚಾಲಕ. ಬಸ್ನಲ್ಲಿದ್ದ ಎಲ್ಲ ಪ್ರಯಾಣಿಕರು ಬ್ಯಾಗ್ಗಳ ಪರಿಶೀಲನೆ ಕೂಡ ನಡೆದಿದೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ ಶಹರ ಠಾಣೆಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಬಸ್ನಲ್ಲಿ ಹೋಗಬೇಕಾದ್ರೆ ಬಹಳ ಹುಷಾರಾಗಿರ್ಬೇಕನ್ನೋದು ಇದಕ್ಕೇನೆ. ಅದರಲ್ಲೂ ಈ ಬಸ್ ಹತ್ತಬೇಕಾದಂಥ ಸಂದರ್ಭದಲ್ಲಿ ಅರ್ಜೆಂಟಾಗಿ ಹತ್ತುತ್ತಾ ಇರ್ತಾರೆ. ಹಿಂದೆ ಕಳ್ಳರು ಆ ಸಂದರ್ಭದಲ್ಲೇ ಕೈ ಚಳಕ ತೋರಿಸೋದು. ನೋಡಿ ಪಾಪ ಅವ್ರು ಕಳ್ಕೊಂಡವ್ರ ನೋವು ಹೆಂಗಿದೆ ಅಂತ. ಅದು ಬಾಗಲಕೋಟೆ ಕಡೆ ಇಲ್ಲಿ ಹಸಿರು ಕಡೆನ ಸಂಗಮ್ ಕ್ರಾಸ್ ರೀ ಸರ್. ನಮ್ದು ಇದು ಮಲ್ಲಾಪುರ ಸರ. ಮಲ್ಲಾಪುರ್ಲಿಂತ್ರ ಹುಣಗುಂದ್ ಬಸ್ಸಿಗೆ ಹತ್ತಿದೀನ್ರಿ. ಅಲ್ಲಿ ಇಳಿದು ಅಲ್ಲಿಂತ್ರನ ಇರ್ಕಲ್ ಬಸ್ಸಿಗೆ ಇಲ್ಲಿ ಬಂದಿನ್ರಿ. ಇಲ್ಲಿಂತ್ರನ ಬ್ಯಾಡಗಿ ಸಿಂದಗಿ ಬ್ಯಾಡಗಿ ಬಸ್ಸಿಗೆ ನಾನು ಗಜನ್ಗಡಕ್ಕೆ ಹೋಗೋ ಬಸ್ ಹತ್ತಿದೀನ್ರಿ. ಹತ್ತುವಾಗ ಎಲ್ಲ ಸೇಫ್ ಐತ್ರಿ. ಬಸ್ ಹತ್ತಿ ಕ್ಯಾಟ್ ಇಲ್ಲಿ ಸೀಟಿನ ಮೇಲೆ ಕುಂದ್ರುವಾಗನ ಜೀಪ್ ತೆಗೆದು ಅದ್ರನ್ನ ತಗೋಬಿಟ್ಟಾರಿ. ಹತ್ತುವಾಗ ತಗೊಂಡಾರಿ. ನಮ್ದು ಬಸಮ್ಮ ರೀ. ಅಡ್ರೆಸ್ ರೀ? ಬಸಮ್ಮ ನಾಗರಾಜ್ ರಾಜನಾಳ್ ರೀ. 4 ತೊಲಿ ಬಂಗಾರ ರೀ, 2 ಗುಂಡಿನ ಸರ ರೀ, ಆಮೇಲಿಂದ್ರ ಒಂದು 16-17 ರೂಪಾಯಿ ರೀ, 2 ಆಧಾರ್ ಕಾರ್ಡ್ ರೀ. ಸರ ಇಷ್ಟ ಸ್ವಲ್ಪ ಶ್ರೀನಿಧಿ ಜ್ಯುವೆಲ್ಲರ್ಸ್ ಅಂತ ಬ್ಯಾಗ್ ಐತ್ರಿ. ಅದ್ರಾಗ ಇಟ್ಟಿನ್ರಿ ಸರ ನಾನು. ಅದು ಬಾಗಲಕೋಟೆ ಕಡೆ ಇಲ್ಲಿ ಹಸಿರು ಕಡೆನ ಸಂಗಮ್ ಕ್ರಾಸ್ ರೀ ಸರ್. ನಮ್ದು ಇದು ಮಲ್ಲಾಪುರ ಸರ. ಮಲ್ಲಾಪುರ್ಲಿಂತ್ರ ಹುಣಗುಂದ್ ಬಸ್ಸಿಗೆ ಹತ್ತಿದೀನ್ರಿ. ಅಲ್ಲಿ ಇಳಿದು ಅಲ್ಲಿಂತ್ರನ ಇರ್ಕಲ್ ಬಸ್ಸಿಗೆ ಇಲ್ಲಿ ಬಂದಿನ್ರಿ. ಇಲ್ಲಿಂತ್ರನ ಬ್ಯಾಡಗಿ ಸಿಂದಗಿ ಬ್ಯಾಡಗಿ ಬಸ್ಸಿಗೆ ನಾನು ಗಜನ್ಗಡಕ್ಕೆ ಹೋಗೋ ಬಸ್ ಹತ್ತಿದೀನ್ರಿ. ಹತ್ತುವಾಗ ಎಲ್ಲ ಸೇಫ್ ಐತ್ರಿ. ಬಸ್ ಹತ್ತಿ ಕ್ಯಾಟ್ ಇಲ್ಲಿ ಸೀಟಿ